ಬೆಂಗಳೂರಿನ ಪಬ್ಬೊಂದರಲ್ಲಿ ಬಾಲಿವುಡ್ ನಟ ಶಾರುಖ್ ಖಾನ್ ಪುತ್ರ ಆರ್ಯನ್ ಖಾನ್ ಅವರು ಸಾರ್ವಜನಿಕವಾಗಿ ಅಸಭ್ಯವಾಗಿ ವರ್ತಿಸಿದ್ದಾರೆ ಎಂಬ ಆರೋಪ ಕೇಳಿಬಂದಿದ್ದು, ಈ ಕುರಿತು ಹಿಂದೂ ಮುಖಂಡರೊಬ್ಬರು ಪೊಲೀಸ್ ಆಯುಕ್ತರು ಮತ್ತು ಡಿಐಜಿಗೆ ಇಮೇಲ್ ಮೂಲಕ ದೂರು ಸಲ್ಲಿಸಿದ್ದರು. ಇದೀಗ ವಕೀಲ ಹುಸೇನ್ ಎಂಬುವರು ಲಿಖಿತವಾಗಿ ದೂರು ನೀಡಿದ್ದಾರೆ. ಶಾರುಖ್ ಖಾನ್ ಪುತ್ರ ಆರ್ಯನ್ ಖಾನ್ ದುರ್ವರ್ತನೆ ತೋರಿದ್ದಾರೆ, ಮಹಿಳೆಯರ ಗೌರವಕ್ಕೆ ಘನತೆಗೆ ಧಕ್ಕೆ ತಂದಿದ್ದಾರೆ ಎಂದು ದೂರಿನಲ್ಲಿ ಉಲ್ಲೇಖಿಸಿದ್ದಾರೆ. ಈ ಘಟನೆ ಕುರಿತು ಮಾತನಾಡಿರುವ ಸಚಿವ ಜಮೀರ್ ಖಾನ್ ಪುತ್ರ ಜೈದ್ ಖಾನ್, ಆರ್ಯನ್ ಖಾನ್ ನನಗೆ ಹಲವು ವರ್ಷಗಳಿಂದ ಗೊತ್ತು. ನಾವಿಬ್ಬರು ಒಂದೇ ಕಡೆ ನಟನೆ ಕಲಿತಿದ್ದೇವೆ. ಅವನು ಬೆಂಗಳೂರಿಗೆ ಬರುತ್ತಿದ್ದೇನೆ ಎಂದು ಮೆಸೇಜ್ ಮಾಡಿ, ಹೀಗಾಗಿ ಒಂದು ಓಪನಿಂಗ್ ಸೆರೆಮನಿಗೆ ಹೋಗಿದ್ದೆವು. ಅಲ್ಲಿ ನಾವು ಅಂದುಕೊಂಡಿದ್ದಕ್ಕಿಂತ ಹೆಚ್ಚಿನ ಜನ ಸೇರಿದರು. ಇಷ್ಟು ಜನರಿದ್ದರೆ ನನ್ನಿಂದ ಸಾಧ್ಯವಿಲ್ಲ ಎಂದು ಆರ್ಯನ್ ಹೇಳಿದ. ಅವನ ಮ್ಯಾನೇಜರ್ ಗೆಳೆಯ ಕೂಡ ಹೌದು. ಜನರನ್ನ ಚೆದರಿಸುತ್ತೇನೆ ಎಂದು ಹೋದ. ಎಷ್ಟು ಹೊತ್ತಾದರೂ ಬರಲೇ ಇಲ್ಲ. ಆಗ ನಾವು ಬಾಲ್ಕನಿಗೆ ಹೋಗಿ ಏನಾಗಿದೆ ಎಂದು ನೋಡಿದೆವು. ಆಗ ಅವನು ಫ್ರೆಂಡ್ ಕಮ್ ಮ್ಯಾನೇಜರ್ಗೆ ಆರ್ಯನ್ ಹಾಗೆ ತೋರಿಸಿದ್ದಾನೆ, ಅದು ಜನರಿಗೆ ತೋರಿಸಿದ್ದಲ್ಲ ಎಂದು ಹೇಳಿದ್ದಾರೆ. ಯಾವುದು ಸರ್? ಸರ್ ಕೇಳಿಸಿಲ್ಲ. ಹಾ ಸರ್, ಅದು ಏನಾಗಿದೆ ಅಂದ್ರೆ ಶಾರುಖ್ ಖಾನ್ ಮಗ ಅವ್ರು ನನಗೆ ಹಳೆ ಪರಿಚಯ, ಹಳೆ ಫ್ರೆಂಡ್. ನಾನು 2017 ನಾನು ಬಾಂಬೆಗೆ ಯಾವಾಗ ಬೆಂಗಳೂರು ಬಿಟ್ಟು ಬಾಂಬೆಗೆ ಹೋಗಿದ್ದೆ ಅಲ್ಲ, ಆಕ್ಟಿಂಗ್ ಕ್ಲಾಸಸ್ ಎಲ್ಲ ಕಲಿಯಕ್ಕೆ. ಸೊ ಅಲ್ಲಿ ಫ್ರೆಂಡ್ಸ್ ಆಗ್ತೀವಿ ನಾವು. ಸೊ ಅಷ್ಟೇ ಕಾಂಟ್ಯಾಕ್ಟ್ ಇರುತ್ತೆ. ಸೊ ಅವನು ಇವಾಗ ಮೊನ್ನೆ ಬೆಂಗಳೂರು ಬಂದಾಗ ಅವ್ನು ನನ್ ಫೋನ್ ಮಾಡಿದ್ದ, ಸರ್ ಬ್ರೋ ಈ ತರ ನಾನು ಬರ್ತಾ ಇದ್ದೀನಿ, ಐ ವಾಂಟ್ ಯು ಟು ಕಮ್ ಅಂದ್ರೆ, ಬಾ ನನ್ನ ಜೊತೆ ಬಾ ಅಂತ ಹೇಳಿ. ಸರಿ ಆಯ್ತು ಬರ್ತೀನಿ. ಫ್ರೆಂಡ್ ಆದ್ಮೇಲೆ ಅವನು ನನ್ ಬಂದಿದ್ದಾನೆ ಅಂದ್ರೆ ಈಸ್ ಮೈ ಗೆಸ್ಟ್. ಸೊ ಹಂಗಾಗಿ ಅವನ ಜೊತೆ ನಾನು ಒಂದು ಓಪನಿಂಗ್ ಸೆರೆಮನಿಗೆ ಹೋಗಿದ್ದೆ. ಸೊ ಓಪನಿಂಗ್ ಸೆರೆಮನಿಗೆ ಹೋದಾಗ ಅನ್ಕೊಂಡ್ಕಿಂತ ಮೀರಿ ಜನ ಅಲ್ಲಿ ಸೇರ್ಕೊಂಡ್ಬಿಟ್ಟಿದ್ರು. ಅಲ್ಲಿ ಸೇರ್ಕೊಂಡಿದ್ದಕ್ಕೆ ಇವನೇನ್ ಮಾಡಿದ, ಸ್ವಲ್ಪ ಗಾಬರಿ ಆಗ್ಬಿಟ್ಟು ಹೊರಗಡೆ ಹೋಗ್ಬಿಟ್ಟು ಒಂದು ರೂಮ್ಗೆ. ಇಲ್ಲ, ನಾನು ಇಷ್ಟು ಜನ ನನ್ಗೆ ತಡ್ಕೊಳಕ್ ಆಗಲ್ಲ, ಜನ ನನ್ನ ಮೈ ಮೇಲೆನೆ ಬೀಳ್ತಿದ್ದಾರೆ, ಹೆಂಗಾದ್ರೂ ಮಾಡಿಸಿ ಖಾಲಿ ಮಾಡಿಸಿ ಅಂತ. ಸೊ ಅಲ್ಲಿ ಇದ್ದಿದ್ದು ಡಿಪಾರ್ಟ್ಮೆಂಟ್ ಆಗ್ಬಹುದು, ಬೌನ್ಸರ್ಸ್ ಆಗ್ಬಹುದು, ಅವ್ರಿಗೆ ಟ್ಯಾಕಲ್ ಮಾಡಕ್ ಆಗ್ಲಿಲ್ಲ. ಕೊನೆಗೆ ಇವ್ನ ಮ್ಯಾನೇಜರ್ ಅಂದ್ರೆ ಅವ್ನ ಫ್ರೆಂಡ್ ಅವ್ನ ಮ್ಯಾನೇಜರ್. ಅವನು ಹೇಳ್ದ, ಸರಿ ನಾನು ಹೆಂಗೋ ಒಂದು ಮಾಡ್ಬಿಟ್ಟು ಡಿಪಾರ್ಟ್ಮೆಂಟ್ ಅನ್ನ ಸಹಾಯ ತಗೊಂಡು ನಾನು ಹೆಂಗೋ ಮಾಡಿ ಜನನ ಆಚೆ ಕಳಿಸ್ತೀನಿ ಅಂತ ಹೇಳಿ ಅವ್ನ್ ಪಾಪ ಹೋದ. 15 ನಿಮಿಷ ಆಯ್ತು, 20 ನಿಮಿಷ ಆಯ್ತು, 30 ನಿಮಿಷ ಆಯ್ತು, ಏನೇನು ವಾಪಸ್ ಬರ್ತಿಲ್ವಲ್ಲ ಅಂತ ಹೇಳಿ ನಾವೆಲ್ಲ ಏನ್ ಮಾಡಿದ್ವಿ, ಅಲ್ಲಿ ಬಾಲ್ಕನಿ ಇತ್ತು ಮುಂದೆ ಬಾಲ್ಕನಿಗೆ ಬಂದ್ವಿ. ಆಲ್ಮೋಸ್ಟ್ 50% ಜನ ಖಾಲಿ ಆಗೋಗ್ಬಿಟ್ಟಿದ್ರು. ಇನ್ನೂ ಆಗಿಲ್ಲ. ಏನಂದ್ರೆ ನಾವು 1:30, 12 1 ಗಂಟೆ ಆಗೋಗ್ಬಿಟ್ಟಿತ್ತು. ಈಗ ಎಲ್ರು ಗೊತ್ತಾಗಿ 12:30 1 ಗಂಟೆಗೆ ಎಲ್ಲ ಡಿಪಾರ್ಟ್ಮೆಂಟ್ ಬಂದು ಕ್ಲೋಸ್ ಮಾಡಿಸ್ಬಿಡ್ತಾರೆ. ಸೊ ನಾವು ಹೋಟ್ಲ್ ಹೋಗ್ಬೇಕಾಗಿತ್ತು. ಸೊ ಅಲ್ಲಿ ಮೇಲೆ ನಿಂತ್ಬಿಟ್ಟು ಅವ್ನ ಫ್ರೆಂಡ್ಗೆ ಕೇಳ್ದ ಅವನು ಏನಾಯ್ತು ಅಂತ. ಇನ್ನೂ ಏನಾಗಿಲ್ಲ ಅಂತ ಫ್ರೆಂಡ್ ವೇಲಿ ಅವನೊಂದು ತೋರಿಸ್ಕೊಂಡಿರೋದು. ಜನಕ್ಕಂತೂ ಅವ್ನು ತೋರಿಸಿಲ್ಲ, ಯಾಕಂದ್ರೆ ನನ್ನ ಪಕ್ಕದಲ್ಲೇ ಇದೆ. ಈಗ ನನ್ನ ಫ್ರೆಂಡ್ಗೆ ಡಿಫೆಂಡ್ ಮಾಡ್ತಿದ್ದೀನಿ ಹಾಗೆ ಹೀಗೆ ಅಂತ ಅಲ್ಲ. ಅವ್ನ್ ಜನ ತೋರಿಸಿದ್ರೆ ಅದು ತಪ್ಪು. ಅವ್ನ್ ತೋರ್ಸೋದು ಫ್ರೆಂಡ್ಗೆ. ಈಗ ನಾನ್ ನೀವು ಫ್ರೆಂಡ್ಸ್ ಜೊತೆ ಬಾಳ ಹೋಗು ಅಂತ ಹೇಳ್ತೀವಿ, ಅದು ತಪ್ಪ. ಈಗ ನಾನ್ ದೊಡ್ಡವ್ರಿಗೆ ಹೇಳಿದ್ರೆ ಇನ್ನೊಬ್ರಿಗೆ ಹೇಳಿದ್ರೆ ಬೇರೆಯವ್ರಿಗೆ ಹೇಳಿದ್ರೆ ತಪ್ಪು. ಸೊ ಅದನ್ನ ಸುಮ್ಮನೆ ಮಾಧ್ಯಮದವರು ಅದನ್ನ ಬೇರೆ ರೀತಿಗೆ ತಗೊಂಡು ಅವನದನ್ನ ಮಾಡಬಾರ್ದಿತ್ತು, ಅದನ್ನ ತಪ್ಪು ಅದು ಇದು ಅಂತ ಜನಕ್ಕೆ ತೋರ್ಸಿದ್ರೆ ಖಂಡಿತ ಅಲ್ಲೂ ತಪ್ಪು. ಅವ್ನ ಜನಕ್ಕೆ ತೋರ್ಸಿಲ್ಲ, ಅವನೊಂದು ಫ್ರೆಂಡ್ಗೆ ತೋರ್ಸ್ಕೊಂಡ್ರು. ಅದ್ ನೆಕ್ಸ್ಟ್ ಡೈರೆಕ್ಷನ್ ನೋಡಿ ಅವ್ನ ಅಲ್ಲೇ ನಗ್ತಾವನೆ ಅಷ್ಟೇ ಸರ್. ಸರ್ ನನ್ನ ಪ್ರಕಾರ ಒಂದು 2 hours 34 minutes ಬರುತ್ತೆ ಸರ್. ಏನ್ ಸರ್? ಸರ್ 6 ಹೇಳಿದೆ ಸರ್ ಹಾಡು. 1 ಬಿಡ್ತೀನಿ ಸರ್. ಈಗ ಅಂದ್ರೆ 3 ಬಿಟ್ಟಿದ್ದೀನಿ ಸದ್ಯಕ್ಕೆ. ಒಂದು ಅಯ್ಯೋ ಶಿವನೇ ಹಾಡ್ಬಿಟ್ಟಿದ್ದೀನಿ, ಒಂದು ಬ್ಲಡಿ ಲವ್ ಅಂತ, ಅದಾದ್ಮೇಲೆ ಒಂದು ಬಿಟ್ಕೊಂಡು ಒಂದೊಂದು ಹಾಡ್ಬಿಟ್ಟೆ. ಮೊನ್ನೆ ರೀಸೆಂಟ್ಲಿ ಒಂದೊಂದು ವಾರ ಹಿಂದೆ ನಾನು ಪ್ಯಾಥೋ ಸಾಂಗ್ ಬಂದ್ಬಿಟ್ಟೆ. ಫುಲ್ ವಿಜುವಲ್ ಸಾಂಗ್ಸ್ ನಮ್ಮ ಆನಂದ್ ಆಡಿಯೋ ಯೂಟ್ಯೂಬ್ ಚಾನಲ್ ಬಿಟ್ಟೆ ನಾನು. ಅನಿಲ್ ಕುಮಾರ್ ಅಂತ ಹೇಳಿ ಸರ್, ಲೋಕಿ ಪ್ರೊಡಕ್ಷನ್ಸ್ ಅಂತ ಹೇಳಿ ಸರ್. ಜನವರಿ 23 ಸರ್. ಅದು ನಿರ್ಮಾಪಕರಿಗೆ ಕೇಳಬೇಕು ಸರ್, ನನಗೆ ಅಷ್ಟೊಂದು ಐಡಿಯಾ ಇಲ್ಲ. ನನ್ಗೆ ಏನ್ ಕೆಲಸ ಕೊಟ್ಟಿದಾರೋ ಅದನ್ನ ನಾನು ಕರೆಕ್ಟ್ ಆಗಿ. ತುಂಬಾ ಜನ ಇದ್ದಾರೆ ಸರ್. ಅಚ್ಯುತ್ ಸರ್ ಇದ್ದಾರೆ, ರಂಗನಾಥ್ ರಘು ಅವರು ಇದ್ದಾರೆ, ಇನ್ ತುಂಬಾ ಹಿರಿಯರಿದ್ದಾರೆ. ಅದನ್ನ ಅವ್ರ ಹೆಸರುಗಳು ನಾವು ರಿವೀಲ್ ಮಾಡಬಹುದು. ಜನಕ್ಕೆ ಸ್ವಲ್ಪ ಸರ್ಪ್ರೈಸ್ ಎಲಿಮೆಂಟ್ ಇಟ್ಟಿದ್ದೀವಿ. ಏನಕ್ಕಂದ್ರೆ ಇತ್ತೀಚೆಗೆ ಜನ ಪಾಪ ಥಿಯೇಟರ್ ಬರ್ತಾ ಇಲ್ಲ. ನಾನ್ ರೀಸೆಂಟ್ಲಿ ಈಗ ಸೋಷಿಯಲ್ ಮೀಡಿಯಲ್ಲಿ ಆಗ್ಬೋದು, ಮಾಧ್ಯಮದಲ್ಲಿ ಆಗ್ಬೋದು, ಪಾಪ ಎಲ್ಲಾ ಆರ್ಟಿಸ್ಟ್ಗಳು ಜನಕ್ಕೆ ಕಂಪ್ಲೇಂಟ್ ಮಾಡ್ತಾವ್ರೆ. ಜನಗಳು ಯಾವತ್ತೂ ಅವ್ರು ತಪ್ಪಿರಲ್ಲ. ಒಳ್ಳೆ ಸಿನಿಮಾ ಇದ್ರೆ ಅವ್ರು ಯಾವತ್ತೂ ಕೈ ಹಿಡಿತಾರೆ, ಅವ್ರು ಯಾವತ್ತೂ ಆಶೀರ್ವಾದ ಮಾಡ್ತಾರೆ. ಒಳ್ಳೆ ಸಿನಿಮಾ ಕೊಟ್ಲ ನಮ್ದ್ರಲ್ಲಿ ನಾವು ತಪ್ಪಿಟ್ಕೊಂಡು ಅವ್ರ ಮೇಲೆ ನಾವು ಅದನ್ನ ಭಾರ ಹಾಕಿದ್ರೆ ತಪ್ಪು ಅಂತ ನನ್ನ ಅನಿಸಿಕೆ. ಸೊ ಒಳ್ಳೆ ಸಿನಿಮಾ ಮಾಡಿ ಜನ ಬರ್ತಾರೆ ಅಂತ ನಾನು ಹೇಳ್ತೀನಿ ಅಷ್ಟೇ ಸರ್. ಸರ್
ಏನ್ ಸರ್? ಇಲ್ಲ 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 ಸರ್, ಎಲ್ಲ ಫುಲ್ ಕರ್ನಾಟಕಲ್ಲೇ ಆಗಿರೋದು ಸರ್, ಫುಲ್ ಸಿನಿಮಾ ಸರ್. ಓನ್ಲಿ ಕನ್ನಡ ಸರ್, ಓನ್ಲಿ ಕನ್ನಡ. ವರ್ಲ್ಡ್ ವೈಡ್ ರಿಲೀಸ್ ಮಾಡ್ತೀನಿ. ಒಂದ್ 2 ದಿನ 3 ದಿನ ಬಿಟ್ಕೊಂಡ್ರೆ 26ನೇ ತಾರೀಕು ನನಗೆ ಅಲ್ಲಿ ಬೇರೆ ಕಡೆ ಥಿಯೇಟರ್ ಸಿಕ್ಕಿದೆ. ಅಮೆರಿಕ ಆಗ್ಬೋದು, ಲಾಸ್ ಏಂಜಲೀಸ್ ಆಗ್ಬೋದು, ಎಲ್ಲ ಕಡೆ ಆಲ್ಮೋಸ್ಟ್ ವರ್ಲ್ಡ್ ವೈಡ್, ಗಲ್ಫ್ ಕಡೆ ಕನ್ನಡ ರಿಲೀಸ್ ಮಾಡ್ತೀನಿ. ಯಾವ ಭಾಷೆ ರಿಲೀಸ್ ಮಾಡ್ತಿಲ್ಲ ಕರ್ನಾಟಕಲ್ಲೇ ಸರ್. ಈಗ ಗೊತ್ತಿಲ್ಲ ಸರ್, ತುಂಬಾ ಬೇಗ ಆಗೋಗುತ್ತೆ, ನೋಡ್ಬೇಕು ಅವಾಗ ಡಿಸ್ಟ್ರಿಬ್ಯೂಟರ್ ಡಿಮಾಂಡ್ ಹೆಂಗಿದೆ ಏನಿದೆ ಅಂತ ಹೇಳಿ. ಈಗ ಬೇರೆ ಬೇರೆ ನನ್ನ ಟೈಮಲ್ಲೂ ಬೇರೆ ಬೇರೆ ಸಿನಿಮಾಗಳು ಇದೆ. ಈ ದುನಿಯಾ ವಿಜಯ್ ಸರ್ದೆ ಲ್ಯಾಂಡ್ ಸಿನಿಮಾ ಇದೆ, ಆ ಟೈಮ್ಗೆ ಅವರು ಬರ್ತಿದ್ದಾರೆ. ಸೊ ನೋಡ್ಬಿಟ್ಟು ಡಿಸ್ಟ್ರಿಬ್ಯೂಟರ್ ಡಿಸೈಡ್ ಮಾಡಿ. ನಾನೇ ಮಾಡಿದ್ದೀನಿ ಸರ್. ಫಸ್ಟ್ ಸಿನಿಮಾ ನಾನು ಮಾಡಿರ್ಲಿಲ್ಲ, ಸ್ವಲ್ಪ ಕಾನ್ಫಿಡೆಂಟ್ ಇರಲಿಲ್ಲ ನಾನು, ಆದ್ರೆ ಈ ಸಿನಿಮಾ ಡಬ್ಬಿಂಗ್ ನಾನೇ ಮಾಡಿದ್ದೀನಿ ಸರ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸರ್.